ಫಸ್ಟ್ ಡ್ಯೂಟಿನೇ ಸಿಕ್ಕಿದೆ, ಲಾಂಗ್ ಡ್ಯೂಟಿ. ಅದು ಕೂಡ ಗೊತ್ತಿಲ್ಲ ಎಲ್ಲಿಗೆ ಅಂತ. 457 ಅಂತ ಬಂತು, ಸೀದಾ ಹಾಕೊಂಡಿದೀನಿ. ಹೋಗೋಣ ಇವಾಗ ಪ್ಯಾಸೆಂಜರ್ ನ ಪಿಕ್ ಮಾಡಿ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋಣ. ಇವಾಗ ಇರುವಂತ ನಮ್ಮ ಮೂವ್ಮೆಂಟ್ ಅಲ್ಲಿ ಎಲ್ಲದಕ್ಕೂ ಜೈ. ಅದಕ್ಕೆ ಪ್ಯಾಸೆಂಜರ್ ಫೋನ್ ಮಾಡಿದ್ರು, ಹೇಳಿದೀನಿ ಬರ್ತಾ ಇದೀನಿ, ಪ್ಲೀಸ್ ಡೋಂಟ್ ಕ್ಯಾನ್ಸಲ್ ಅಂತ. ಕನ್ನಡದವ್ರೆ ಕ್ಯಾನ್ಸಲ್ ಮಾಡ್ತಾರೋ ಇಲ್ವೋ ನನಗಂಗೂ ಗೊತ್ತಿಲ್ಲ, ಬಟ್ 6 minutes ತೋರಿಸ್ತಾ ಇದೆ. ವೇಟ್ ಮಾಡಿದ್ರೆ ಒಳ್ಳೇದು, ವೇಟ್ ಮಾಡ್ಲಿಲ್ಲ ಅಂತಂದ್ರೆ ನನಗ್ ಕೆಟ್ಟದ್ದು. ಖುಷಿ ಅಂತೂ ಇಲ್ಲ, ಯಾಕಂತಂದ್ರೆ ನೆನ್ನೆ ಖುಷಿ ಆಗ್ಬಿಟ್ಟು 222 ರೂಪಾಯಿ ಬಾಡಿಗೆ ಕ್ಯಾನ್ಸಲ್ ಆಗ್ಬಿಡ್ತು. ಅಮೌಂಟ್ ಅಡ್ಜಸ್ಟ್ ಆಯ್ತಪ್ಪ ಅಂದ ತಕ್ಷಣ. ಮತ್ತೆ ಇವಾಗ ಆ ಖುಷಿ ಏನಿಲ್ಲ, ಸುಮ್ನೆ ಬಾಡಿಗೆ ಬರುತ್ತಾ ಹಾಕೊಳ್ಳೋದು, ಓಡೋದು ಅಷ್ಟೇ. ಅದು ಯಾವ್ದಾದ್ರು ಇಲ್ಲಿ 300 ರೂಪಾಯಿ ಇರ್ಲಿ, 100 ರೂಪಾಯಿ ಇರ್ಲಿ, 50 ರೂಪಾಯಿ ಇರ್ಲಿ, ಸುಮ್ನೆ ಓಡ್ತಾ ಇರೋದು ಅಷ್ಟೇ ಕೆಲಸ. ಓಡ್ತಾ ಇರ್ತೀನಿ, ಹೇಳಿದೀನಿ ಬರ್ತಾ ಇದೀನಿ ಅಂತ. ನೋಡೋಣ. ಲಾಂಗ್ ಬಾಡಿಗೆ ಅಂತ ಬಂದೆ, 460 ರೂಪಾಯಿ ಇಲ್ಲ ಆಗೈತೆ. ಮೀಟರ್ ನೋಡಿದ್ರೆ 493 ರೂಪಾಯಿ ಆಗೈತೆ. ಇವಾಗ ಇವನು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಕೊಟ್ಟಿರೋದು ನನಗೆ. ನೋಡೋಣ ಒಂದೇ ನಿಮಿಷ ಎಷ್ಟು ಕೊಟ್ಟಿದ್ದಾನೆ. 478 ರೂಪಾಯಿ ಕೊಟ್ಟಿದ್ದಾನೆ, ಅಂದ್ರೆ 80, 13 ರೂಪಾಯಿ, 15 ರೂಪಾಯಿ ಕಮ್ಮಿ ಕೊಟ್ಟಿದ್ದಾನೆ. ಏನ್ ಮಾಡೋಣ ಹೇಳಿ, 15 ರೂಪಾಯಿ ಕಮ್ಮಿ ಕೊಟ್ಟಿರೋದು ಏನು ಮಾಡಕ್ಕಾಗಲ್ಲ. ಇವಾಗ ಇರೋಂತ ಮೂವ್ಮೆಂಟ್ ಅಲ್ಲಿ ನಾನು 10 ರೂಪಾಯಿ ಕಮ್ಮಿ ಕೊಟ್ರು ಡ್ಯೂಟಿ ಮಾಡ್ಲೇಬೇಕು, 15 ರೂಪಾಯಿ ಕಮ್ಮಿ ಕೊಟ್ರು ಡ್ಯೂಟಿ ಮಾಡ್ಲೇಬೇಕು. ಯಾಕಂದ್ರೆ ನಮಗಿರುವಂತ ಪರಿಸ್ಥಿತಿ ಅಂತದ್ದು. ಇವಾಗ ನನಗೆ ಡ್ಯೂಟಿ ಇಂಪಾರ್ಟೆಂಟ್, ಡ್ಯೂಟಿ ಮಾಡ್ಲೇಬೇಕು. ನಾನು ಅವ್ನ್ ಕೊಡ್ಲಿ ಬಿಡ್ಲಿ ಅದೆಲ್ಲ ನೋಡ್ಕೊಂಡು ಕೂತ್ಕೊಳಕ್ ಆಗಲ್ಲ. ಏನಂತಂದ್ರೆ 10 ರೂಪಾಯಿ ಕಮ್ಮಿ ಕೊಟ್ನಾ ಪರವಾಗಿಲ್ಲ ನಡಿ, 20 ರೂಪಾಯಿ ಕಮ್ಮಿ ಕೊಟ್ನಾ ಪರವಾಗಿಲ್ಲ ನಡಿ. ಏನಂತಂದ್ರೆ ಅದನ್ನೇ ನಂಬ್ಕೊಂಡು ನಾವು ಡ್ಯೂಟಿ ಮಾಡ್ತಾ ಇರೋದು. ಅದಿಲ್ಲ ಅಂತಂದ್ರೆ ಡ್ಯೂಟಿ ಮಾಡಕ್ ಆಗಲ್ಲ. ಬೇರೆ ಆಪ್ ಗಳಿದಾವೆ, ಅಲ್ಲಿ ಅದನ್ನು ಅದೇ ಹಣೆ ಬರ. ಅವರು ಕರೆಕ್ಟ್ ಆಗಿ ಕೊಡ್ತಾರ, ಇಲ್ಲ ಏನ್ ಮಾಡಿದ್ರು ಆಗಲ್ಲ. ಅದಕ್ಕೆ ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ ಅನ್ಕೊಂಡು ಹೋಯ್ತಾ ಇರೋಣ. MG ರೋಡ್ ಇಂದ ಇವಾಗ ಲಿಂಗರಾಜಪುರ ಕಡೆ ಖಾಲಿ ಹೋಗ್ತಾ ಇದ್ದೀನಿ. ಏನಕ್ಕಂದ್ರೆ ಡ್ಯೂಟಿಗಳು ಬೀಳ್ತಾ ಇಲ್ಲ. ಒಂದು ಇನ್ನೊಂದೇನಂತಂದ್ರೆ ಇವಾಗ MG ರೋಡ್ ಅಲ್ಲಿ ಅಷ್ಟೊಂದು ಡ್ಯೂಟಿಗಳು ಬೀಳಲ್ಲ. ಇಲ್ಲೇ ಸರೌಂಡಿಂಗ್ ಅಲ್ಲೇ ಒಂದು 100-150 ಆಟೋಗಳಿದಾವೆ. ಏನ್ ಮಾಡೋದು, ಅಲ್ಲಿ ಲೈನ್ ಖಾಲಿ ನಿಂತಿರೋದು. ಅದಕ್ಕೆ ಯಾವ್ದು ಸಿಗುತ್ತೆ ಅದು ಲಿಂಗರಾಜಪುರಂ ತನಕ ಖಾಲಿ ಹೋಗೋಣ, ಅಲ್ಲಿಂದ ಯಾವ್ದಾದ್ರು ಹಾಕೊಂಡ್ ಹೋಗೋಣ. ಯಾಕಂದ್ರೆ ಎಲ್ಲಾ ಕಡೆ ಆಟೋಗಳು ನಿಂತಿದಾವೆ, ಡ್ಯೂಟಿಗಳು ಬೀಳ್ತಾ ಇಲ್ಲ. ಯಾಕಂದ್ರೆ ಪೀಕ್ ಅವರ್ ಮುಗೀತು, 11 ಗಂಟೆ ಆಯ್ತಲ್ವಾ. ಈ ಪೀಕ್ ಅವರಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಇವಾಗ 11 ಗಂಟೆ 2 ಡ್ಯೂಟಿ ಮಾಡಿರೋದು. ಒಂದು 478 ರೂಪಾಯಿ, ಅದು 25 ಕಿಲೋಮೀಟರ್ದು. ಇನ್ನೊಂದು 10 ಕಿಲೋಮೀಟರ್ದು 192 ರೂಪಾಯಿ. 2 ಡ್ಯೂಟಿ ಮಾಡಿರೋದು 671 ರೂಪಾಯಿ ಮಾಡಿದ್ದೀನಿ. ಲಾಂಗ್ ಡ್ಯೂಟಿ ಮುಗೀತು. ಇವಾಗ ಫಸ್ಟ್ ಗ್ಯಾಸ್ ಹಾಕ್ಸ್ಬೇಕು. ರಿಸರ್ವ್ ಅಲ್ಲಿ ಐತೆ ಗಾಡಿ, ಗ್ಯಾಸ್ ಹಾಕ್ಸ್ಲಿಲ್ಲ ನಡೆಯಲ್ಲ. ಬಂತು ಜಸ್ಟ್ ಮಿಸ್ ರಾಜಾಜಿನಗರ, ಯಾಕಂದ್ರೆ ಬೇರೆಯವ್ರು ಹಾಕೊಂಡ್ರೆ ಎಲ್ಲ ಡ್ಯೂಟಿಗಳು. ನೋಡೋಣ ಅಲ್ಲಿ ಯಾವ್ದಾದ್ರು ಸಿಗುತ್ತೋ ಏನೋ. ಲೋಕಲ್ ಆದ್ರೂ ಸಿಗುತ್ತೆ ಅಲ್ಲಿ 50-60, ಅದನ್ನೇ ಹೊಡ್ಕೊಳ್ಳೋಣ. ಲಾಂಗ್ ಇದ್ದಾಗ ಲಾಂಗ್ ಮುಗಿತಾ ಲೋಕಲ್ ಬಂದ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಸುಮ್ನೆ ಖಾಲಿ ಕೂತ್ಕೋಬೇಕು. ಅದಕ್ಕಿಂತ ಬೆಟ್ರು ಇದೆ, ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ ಅನ್ಕೊಂಡು ಹೋಗೋಣ. ಇವಾಗ ದುಡ್ದಿರೋದು 671, ಖರ್ಚು ಬಂದ್ಬಿಟ್ಟು 471. ಡ್ಯೂಟಿಗಳಿಲ್ದೆ ಕಲ್ಯಾಣ ನಗರದಲ್ಲಿ ಕುಂತಿದ್ದೀನಿ. ಒಂದು ಡ್ಯೂಟಿ ಬೀಳ್ತಾ ಇಲ್ಲ, ಪೀಕ್ ಅವರು ಮುಗೀತು, ಲೋಕಲ್ ಡ್ಯೂಟಿನೂ ಇಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ 15 ನಿಮಿಷ. ಇವಾಗ ಒಂದು ಬಂದೈತೆ 50 ರೂಪಾಯಿ ಡ್ಯೂಟಿ. 4 ಆ್ಯಪ್ ಆನ್ ಮಾಡ್ಕೊಂಡು ಕೂತಿದ್ದೀನಿ. ಹೋಗಿ ಪಿಕಪ್ ಮಾಡೋಣ ಬನ್ನಿ. 50 ರೂಪಾಯಿ ಡ್ಯೂಟಿ ಸಿಕ್ಕಿದ್ ಶಿವ. ಈ ಪ್ಯಾಸೆಂಜರ್ ಬುಕ್ ಮಾಡಿರೋದು ನಾನು ಇಲ್ಲೇ ಇದ್ದೆ, ಲೊಕೇಶನ್ ಕಾಣಿಸ್ತಾ ಇತ್ತು ನನಗೆ. ಕ್ಯಾನ್ಸಲ್ ಮಾಡ್ಬಿಟ್ಟು ಹೋಗ್ತವ್ರೆ. ಇಲ್ಲೇ ಇದೀನಿ ನಾನು, ಲೊಕೇಶನ್ ಕಾಣಿಸ್ತೈತೆ, ಬೇರೆ ಯಾರು ಇಲ್ಲ, ಅವ್ರೊಬ್ರು ಇದ್ದಿದ್ದು. ಕ್ಯಾನ್ಸಲ್. ವೇಟಿಂಗ್ ಡ್ಯೂಟಿಗೋಸ್ಕರ ವೇಟಿಂಗ್. ಡ್ಯೂಟಿ ಬರ್ತಾ ಇಲ್ಲ ಅಂತಲ್ಲ ನೋಡಿ. 10-13 8-32 ಸರಿನಾ. 10-13 12-14 12-27 ಇವಾಗ ಒಂದ್ ಬಂತು. ಸೀದಾ ಹಾಕೊಂಡ್ ಓಡೋರೆ. ಸೊ ವಾಪಸ್ ಬಂದೆ ಡ್ಯೂಟಿ ಮೇಲೆ. 808 ರೂಪಾಯಿ ಮಾಡಿದ್ದೆ, 4 ಡ್ಯೂಟಿ. ಒಂದೇ ಆಪ್ ಅಲ್ಲಿ ಮಾಡಿದ್ದು, ಬೇರೆ ಆಪ್ ಅಲ್ಲಿ ಯಾವ್ದ್ರಲ್ಲೂ ಮಾಡಿರ್ಲಿಲ್ಲ. ವಿಷಯ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ನೀವು 7 ಗಂಟೆಗೆ ಬಂದು 8 ಗಂಟೆಗೆ ಬನ್ನಿ, ಡ್ಯೂಟಿ ಸಿಗ್ತವೆ. 12 ಗಂಟೆ ತನಕ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋಬೇಕು. 12 ಗಂಟೆ ಮೇಲೆ ಸೀದಾ ಮನೆ ಕಡೆ ಬರ್ತಾ ಇರ್ಬೇಕು. ರೋಡ್ ಅಲ್ಲಿ ಕುತ್ಕೊಂಡ್ರೆ ರೋಡ್ ಅಲ್ಲೇ ಟೈಮ್ ಪಾಸ್ ಆಗ್ಬಿಟ್ಟು ಡ್ಯೂಟಿ ಬಿಡದೆ ರೋಡ್ ಸೈಡ್ ಅಲ್ಲಿ ಹಾಕೊಂಡ್ ಕುತ್ಕೊಳ್ಳೋದು ಆಗುತ್ತೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಎಷ್ಟಾಗುತ್ತೆ ಅಷ್ಟು ಡ್ಯೂಟಿಗಳನ್ನ ಮಾಡ್ಕೊಂಡು ಸೀದಾ ಬರ್ತಾ ಇರ್ತೀನಿ. ಕುತ್ಕೊಳಕ್ ಆಗಲ್ಲ ರೋಡ್ ಸೈಡ್ ಅಲ್ಲಿ. ನೋಡೋಣ ಯಾವ್ದು ಬೀಳುತ್ತೆ ಅದನ್ನ ಮಾಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಡ್ಯೂಟಿ ಅಂತ ಆನ್ ಅಲ್ಲಿ ಐತೆ, ಎಲ್ಲಾನು ಆನ್ ಮಾಡೋಣ. ಎಲ್ಲಾನು ಆನ್ ಮಾಡ್ಬಿಟ್ರೆ ಎಲ್ಲದಕ್ಕೂ ಡೈಲಿ 100 ರೂಪಾಯಿ ಕಟ್ಬೇಕಾಗತ್ತೆ. ಅದೇ ಪ್ರಾಬ್ಲಮ್. ಒಂದೊಂದ್ ಡ್ಯೂಟಿ ಮಾಡಿದ್ರು ಯಾವ್ದ್ರಲ್ಲಿ ಆಗ್ಲಿ, ಓಲಾ ಊಬರ್ ನಮ್ಮ ಹತ್ರಲ್ಲಿ ಒಂದೊಂದ್ ಡ್ಯೂಟಿ ಮಾಡಿದ್ರು ನಾವು ಕಟ್ಲೇಬೇಕು. ಇವಾಗ ರ್ಯಾಪಿಡೋದಲ್ಲಿ ನಿನ್ನೆ ಒಂದೇ ಒಂದ್ ಡ್ಯೂಟಿ ಮಾಡಿದ್ದೆ, ಅವ್ನಿಗೆ ಇವಾಗ 60 ರೂಪಾಯಿ ಕಟ್ಟಬೇಕು. ಒಂದ್ ಡ್ಯೂಟಿ ಮಾಡಿದ್ರು. 2 ಡ್ಯೂಟಿ ಮಾಡಿದ್ರು 20 ರೂಪಾಯಿ ಕೊಡ್ಲೇಬೇಕು. ನಮ್ಮ ಹತ್ರಲ್ಲೂ ಅಷ್ಟೇ, ಒಂದ್ ಡ್ಯೂಟಿ ಮಾಡಿದ್ರೆ 15 ರೂಪಾಯಿನೋ, 2 ಡ್ಯೂಟಿ ಮಾಡಿದ್ರೆ 25 ರೂಪಾಯಿ. ಓಲಾದಲ್ಲೂ ಅಷ್ಟೇ, ಊಬರ್ ಅಲ್ಲೂ ಅಷ್ಟೇ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಡ್ಯೂಟಿಗಳನ್ನ ಮಾಡ್ಕೊಳ್ಳೋದು, ಸೀದಾ ಮನೆ ಕಡೆ ಬರ್ತಾ ಇರೋದು. ಇವಾಗ ಪೀಕ್ ಅವರ್ ಮತ್ತೆ ಸ್ಟಾರ್ಟ್ ಆಗುತ್ತೆ 4 ಗಂಟೆಯಿಂದ. ಅವಾಗ ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ. ಮಾಮೂಲಿ ಏನಂತಂದ್ರೆ 12ರಿಂದ 3 ಏನಿದೆಯಲ್ಲ ಡ್ಯೂಟಿಗಳು ಬೀಳಲ್ಲ ಅಷ್ಟೊಂದು. ಸುಮ್ನೆ ಅಲ್ಲಿ ಇಲ್ಲಿ ರೋಡಲ್ಲಿ ಸೈಡ್ ಹಾಕೊಂಡ್ ಕೂತ್ಕೊಳಕ್ ಆಗಲ್ಲ. ಅದಕ್ಕೆ ಸೀದಾ ಮನೆಗ್ ಬಂದು 1-2 ಅವರ್ ರೆಸ್ಟ್ ಮಾಡಿ ಆಮೇಲೆ ಡ್ಯೂಟಿನ ಮಾಡಿದ್ರು ನಡೆಯುತ್ತೆ ಅಲ್ವಾ. ಸೊ ವೆಯ್ಟ್ ಮಾಡೋಣ ಡ್ಯೂಟಿಗೋಸ್ಕರ. 8 ನಿಮಿಷ ತೋರಿಸ್ತೈತೆ ಸರಿನಾ. ಇವಾಗ 8 ಇದ್ದಿದ್ದು 5 ಆಯ್ತು. ಈ ಪ್ಯಾಸೆಂಜರು ವೆಯ್ಟ್ ಮಾಡ್ತಾರೆ. ಏನಕ್ಕಂತಂದ್ರೆ ಲೋಕಲ್ ಡ್ಯೂಟಿ ಅವರು ಆರಾಮಾಗಿ ವೆಯ್ಟ್ ಮಾಡ್ತಾರೆ. ಲಾಂಗ್ ಡ್ಯೂಟಿ ಇರ್ತಾವಲ್ಲ 1 ನಿಮಿಷ ವೆಯ್ಟ್ ಮಾಡಲ್ಲ. ಲೋಕಲ್ ಡ್ಯೂಟಿಲಿ ಪ್ಯಾಸೆಂಜರ್ ಆರಾಮಾಗಿ ವೆಯ್ಟ್ ಮಾಡ್ಬಿಡ್ತಾರೆ. 5-10 ನಿಮಿಷ ಆದ್ರೂ ಪರವಾಗಿಲ್ಲ, ಆರಾಮಾಗಿ ಬನ್ನಿ ಅಂತಾರೆ. ಬಟ್ ಈ ಲಾಂಗ್ ಡ್ಯೂಟಿಗಳು ಬರ್ತಾವಲ್ಲ, ಒಂದು 10-15 ಕಿಲೋಮೀಟರ್ದು
ಕೆಲವೊಂದು ಪ್ಯಾಸೆಂಜರ್ಸ್ ಅಂತೂ ವೆಯ್ಟೇ ಮಾಡಲ್ಲ. ಬುಕ್ ಮಾಡ್ತಾರ, ಗಾಡಿ ಬಂತ, ಅಕ್ಸೆಪ್ಟ್ ಆಯ್ತಾ ನೋಡ್ತಾರೆ, ಎಷ್ಟು 8 ನಿಮಿಷ ಕ್ಯಾನ್ಸಲ್, 5 ನಿಮಿಷ ಕ್ಯಾನ್ಸಲ್, 3 ನಿಮಿಷ ಪರವಾಗಿಲ್ಲ ವೇಟ್ ಮಾಡೋಣ, ಬಂದ್ರೆ ಸರಿ, ಬರ್ಲಿಲ್ಲ ಅಂತಂದ್ರೆ ಕ್ಯಾನ್ಸಲ್. ಹಿಂಗ ಆಗ್ಬಿಡುತ್ತೆ ಪರಿಸ್ಥಿತಿ. ಲೋಕಲ್ 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 ಮಾಡ್ಕೊಂಡು ಕೂತಿದ್ದೀನಿ ಇವಾಗ. ಯಾಕಂತಂದ್ರೆ ಅಡಿಗೆ ಇಲ್ಲ. ಮಂಗಳವಾರ ಬೆಳಿಗ್ಗೆ ಹೆಬ್ಬಾಳ ತನಕ, ಎಲ್ಲಿ ರೈತ ಸಂತೆಯಿಂದ ಹೆಬ್ಬಾಳ 10 ನಿಮಿಷದಲ್ಲಿ ಬಂದೆ. ಫುಲ್ ರೋಡ್ ಖಾಲಿ. ಹೆಬ್ಬಾಳ ಬ್ಯಾಪ್ಟಿಸ್ಟ್ ಇಂದ ಹಿಡಿದು ಸಿಎಂ ಹೌಸ್ ತನಕ ಯಾವ ರೇಂಜ್ ಜಾಮ್ ಅಂತು ಅಂತಂದ್ರೆ ಫಸ್ಟ್ ಗಿಯರ್ ಸೆಕೆಂಡ್ ಗಿಯರ್, ಫಸ್ಟ್ ಗಿಯರ್ ಸೆಕೆಂಡ್ ಗಿಯರ್ ಅಷ್ಟರಲ್ಲೇ ಇದೀನಿ. ಗಾಡಿ ಟಾಪ್ ಸ್ಪೀಡ್ ಎಷ್ಟು 11, 5, 6, 11 ಇದೇ ಸ್ಪೀಡ್ ಅಲ್ಲಿ ಇದೀನಿ. ಇದು ಇನ್ನು 17 ಆಯ್ತು. ಇವಾಗ ಹೋಗ್ತಾ ಇದೀನಲ್ಲ ಈ ಸ್ಪೀಡ್ ಅಲ್ಲಿ ಇದೀನಿ. ಪೂರ್ತಿ ಅಲ್ಲಿ ಗಂಟ ಹೋಗೋ ತನಕ, ಸಿಎಂ ಹೌಸ್ ಹೋಗೋ ಗಂಟ. ಸಿಎಂ ಹೌಸ್ ಹೋದ್ಮೇಲೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಯ್ತು. ಏನ್ ಜಾಮ್ ಅಂತೀರಾ, ಲೈನ್ಗೆ ಗಾಡಿಗಳು 1, 2, 3, 4, 5, 6 3 ಲೇನು ಗಾಡಿಗಳು 6. ಫುಲ್ ಟ್ರಾಫಿಕ್ ಜಾಮ್. ಪಿಕಪ್ ಇರೋದು ಪಕ್ಕದಲ್ಲೇ, ಯೂ ಟರ್ನ್ ಮಾಡ್ಕೊಂಡ್ ಬರ್ಬೇಕು. ನೋಡ, ನಾನ್ ಅರ್ನ್ ಮಾಡಿರೋದು 996. ಬೆಳಗ್ಗೆ ಮೀಟರ್ ಹಾಕಿದ್ದು ಹಂಗೆ ಓಡ್ತೈತ್ ನೋಡಿ. 75 ಕಿಲೋಮೀಟರ್, 5 ಅವರ್ 28 ನಿಮಿಷ, 1558 ರೂಪಾಯಿ ಅರ್ನ್ ಮಾಡ್ಬೇಕಾಗಿತ್ತು. ಬಟ್ 500 ರೂಪಾಯಿ ಅರ್ನ್ ಮಾಡಿಲ್ಲ. ಏನಕ್ಕಂತಂದ್ರೆ ಕೆಲವೊಂದ್ ಕಡೆ ಖಾಲಿನೇ ಬಂದಿದ್ದೀನಿ, ಕೆಲವೊಂದ್ ಕಡೆ ಡ್ಯೂಟಿ ಮಾಡ್ಕೊಂಡ್ ಬಂದಿದ್ದೀನಿ. ಅದು 2 ಡ್ಯೂಟಿ ಲಾಂಗ್ ಆಗಿರೋದು, ಉಳಿದಿದ್ದೆಲ್ಲ ಲೋಕಲ್. 50, 60 ಬರೀ ಇದೆ. ಸಾರಿ, 100 ರೂಪಾಯಿ 2 ಮಾಡಿದೀನಿ. ಇವಾಗ ಕೂತಿದೀನಿ, ಬೀಳ್ತಾ ಇಲ್ಲ ಡ್ಯೂಟಿ, ವೈಟಿಂಗ್. ನೋಡೋಣ ಯಾವ್ದು ಸಿಗುತ್ತೆ ಅದಕ್ಕೆ. ಎಲ್ಲದಕ್ಕೂ ಜೈ. ಲಾಂಗ್ ಬಾಡಿಗೆ ವೆಯ್ಟ್ ಮಾಡಲ್ಲ, ಪ್ಯಾಸೆಂಜರ್ ವೆಯ್ಟೇ ಮಾಡಲ್ಲ. ಎಲ್ಲಿಗೆ ಬಿದ್ದಿದ್ದು ಗೊತ್ತಾ? ಕೋರ್ಮಂಗ್ಲ. ಜಸ್ಟ್ ಇಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ನಾನು. ಇಲ್ಲಿ ರೈಟ್ ತಗೊಂಡು ಆ ಕಡೆ ಹೋದ್ರೆ ಪ್ಯಾಸೆಂಜರ್ ಮನೆ. ಏನೋ ಮಾಡಕ್ಕಾಗಲ್ಲ, ಡ್ಯೂಟಿಗಳಂಕೂ ಇಲ್ಲ. ಸಿಕ್ಕಿದ್ ಶಿವ ಅನ್ಕೊಂಡು ಮಾಡೋಣ ಅನ್ಕೊಂಡೆ. ಆಯ್ತಲ್ಲ ಜೇಬಲ್ 1000 ರೂಪಾಯಿ ಇಲ್ಲ. ಕಮಿಟ್ಮೆಂಟ್ 1500 ಇಟ್ಕೊಂಡಿದೀನಿ. ದುಡಿಮೆ ಆಗ್ತಾ ಇಲ್ಲ, ಡ್ಯೂಟಿಗಳು ಸಿಗ್ತಾ ಇಲ್ಲ. ಅವ ಅನ್ಕೊಂಡಷ್ಟು ಈಸಿ ಆತ. ಪರವಾಗಿಲ್ಲ, ಒಂದು ಲೈನ್ ಇದೆ, ಫೇವರೇಟ್ ಲೈನ್. ದುಡಿಮೆಯನ್ನು ಪ್ರೀತಿಸು, ಅದು ಚಿಂತೆಯನ್ನು ಪರಿಸುತ್ತದೆ. ದುಡಿಮೆ ಪ್ರೀತಿಸಾಗಿದೀವಿ, ಆದ್ರೆ ದುಡಿಮೆ ನಮ್ಮನ್ನ ಪ್ರೀತಿಸ್ತಾ ಇಲ್ಲ. ನಾನ್ ದುಡಿಮೆ ನಂಬ್ಕೊಂಡಿದೀನಿ, ಆದ್ರೆ ದುಡಿಮೆ ನನ್ನನ್ನು ನಂಬ್ತಾ ಇಲ್ಲ. ಏನಕ್ಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ಜೇಬಲ್ 1000 ರೂಪಾಯಿ ಇಲ್ಲ, ಕಮಿಟ್ಮೆಂಟ್ 1500. ಸಾಯಂಕಾಲ ಆದ್ರೆ ಕಟ್ಟಬೇಕು, ತಗೋಬೇಕು, ಅಳಬೇಕು, ಗೊತ್ತಿಲ್ಲ. ಆಲ್ಮೋಸ್ಟ್ ನವೆಂಬರ್ ಇಂದ ಇಲ್ಲಿ ತನಕ ಜಾಸ್ತಿ ಕಮಿಟ್ಮೆಂಟ್ ಇಟ್ಕೊಂಡ್ಬಿಟ್ಟೆ ನಾನು. 3-4 ಕಡೆ ಪೇಮೆಂಟ್ ಬರ್ಬೇಕಾಗಿತ್ತು. ಆ ಭರವಸೆಗೆ ಕಮಿಟ್ಮೆಂಟ್ ಸ್ವಲ್ಪ ಜಾಸ್ತಿ ಇಟ್ಕೊಂಡೆ. ಕಮಿಟ್ಮೆಂಟ್ ಜಾಸ್ತಿ ಇಟ್ಕೊಂಡೆ, ಆ ಕೆಲಸಗಳು ಆಗ್ಲಿಲ್ಲ. ಅದು ಏನಾಗ್ಬಿಡ್ತು ಅಂತಂದ್ರೆ, ಇವಾಗ ಕಮಿಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಪೇಮೆಂಟ್ ಗಳು ಎಲ್ಲಿಂದ ಆಗ್ಬೇಕಾಗಿತ್ತು ಯಾವ್ದು ಪೇಮೆಂಟ್ ಆಗದೆ ಇರೋ ಕಾರಣಕ್ಕೆ ಎಲ್ಲಾ ತಲೆ ಮೇಲೆ ಕೂತ್ಕೊಂಡು ಇದೆ. ಆಲ್ಮೋಸ್ಟ್ ಯಾವ್ದಿಲ್ಲ ಅಂತ ಇಲ್ಲ. ವಾರದ ಸಾಲ, ದಿನದ ಸಾಲ, ತಿಂಗಳದ ಸಾಲ, ಫೈನಾನ್ಸ್ ಮೇಲೆ ಫೈನಾನ್ಸ್ ಎತ್ಕೊಂಡ್ಬಿಟ್ಟು ನಿಮ್ಗೆ ಅನ್ನಿಸ್ಬೋದು 1,75,000 ಫಾಲೋವರ್ಸ್ ಚೆನ್ನಾಗಿ ದುಡ್ಡು ಮಾಡ್ಬಿಟ್ಟವ್ನೆ. ಬಟ್ ನಿಜಾಯ್ತಿ ಏನಪ್ಪಾ ಅಂತಂದ್ರೆ 1,75,000 ಫಾಲೋವರ್ಸ್ ಇಟ್ಕೊಂಡು ನಾನು ಏನೋ ಮಾಡದೇ ಇರುವಂತ ಸ್ಥಿತಿ. ಏನಕ್ಕಂತಂದ್ರೆ ಯಾವ್ದೋ ಒಂದು ಪ್ರಮೋಷನ್ ಮಾಡಿದ್ಮೇಲೆ ಅದಕ್ ಬರೋಂತ ಕಮೆಂಟ್ಸ್, ಅದಕ್ ಬರೋಂತ ಏಟು, ನಮ್ಮ ಕಷ್ಟ ನಮಗ್ ಬಿಟ್ಟಿದ್ದು. ಕಮೆಂಟ್ ಅಲ್ಲಿ ಏನ್ ಬಿಡಿ, ನನ್ಬಿಟ್ಟು ಬಾಯಿ ಪಡ್ಕೋತಾರೆ, ಬೈಕೋತಾರೆ, ಲವ್ 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 ಕಮೆಂಟ್ ಅಲ್ಲೇ ಪಡ್ಕೋತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ನಮ್ಮ ಜೀವನ ಯಾವ ರೀತಿ ನಡೀತಾ ಇದೆ ಅನ್ನಿಸ್ಬೋದು. ಮೇಲೆ ಎಷ್ಟು ಸ್ಮೈಲ್ ಮಾಡ್ತಾ ಇದ್ದಾನೆ, ಬಟ್ ಒಳಗಡೆ ಅರ್ಧ ಊರ್ ಬಾಗ್ಲಾಗೈತೆ ನಂತು. ಬಾಯ್ಬಿಟ್ಟು ಹೇಳ್ಕೊಳಕ್ ಆಗಲ್ಲ. ಹೇಳ್ಕೊಂಡ್ರೆ ಇವನೇನು ಇವನು ಸಿಂಪತಿ ಪಡ್ಕೊಳಕ್ ಮಾಡ್ತವನೆ ಅನ್ಕೋತೀರಾ ನೀವು. ಬಟ್ ಅನ್ಕೊಂಡ್ರು ಪರವಾಗಿಲ್ಲ. ಬಟ್ ಇದು ನನ್ನ ಒಪ್ಪನ ಸ್ಥಿತಿ ಅಲ್ಲ. ನನ್ನಂತ ಬೆಂಗಳೂರಲ್ಲಿ ಇರೋಂತ ಲಕ್ಷಾಂತರ ಜನ ಆಟೋದೊಂದು ಇದೇಗಳು. ದಿನದ ಫೈನಾನ್ಸ್ ಇರುತ್ತೆ, ವಾರದ ಫೈನಾನ್ಸ್ ಇರುತ್ತೆ, ತಿಂಗ್ಳು ಕಮಿಟ್ಮೆಂಟ್ ಇರುತ್ತೆ. ನಂಬಲ್ಲ ನೀವು, 2 ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ ನಾನು. ಯಾವ್ದು ಪ್ರಮೋಷನ್ಸ್ ಇಲ್ಲ ನನ್ಗೆ. ಕೆಲವೊಬ್ರು ಕಮೆಂಟ್ ಅಲ್ಲಿ ಪ್ರಮೋಷನ್ 50,000 ಕೇಳ್ತಾನೆ. 50 ಗುರುವೆ ಲಕ್ಷ ರೂಪಾಯಿ ಕೇಳ್ತೀನಿ. ಯಾವನ್ ಕೊಡ್ತಾನೆ ನಿನ್ಗೆ 50,000? ಅದು ಒಬ್ಬ ಆಟೋದ ಗುರುವೇ, ಒಬ್ಬ ಆಟೋದವ್ರ ಕೈಯಲ್ಲಿ ಪ್ರಮೋಷನ್ ಮಾಡ್ಸಕ್ 10 ಸಾರಿ ಯೋಚನೆ ಮಾಡ್ತಾರೆ ಬರ್ತಾ ನಿಮ್ಗೆ. ಬಟ್ ಪರವಾಗಿಲ್ಲ, ನನ್ನ ಲೈಫ್ ಇದೇ ರೀತಿ ಇದೆ ಅಂತ ನಾನು ಆಳ್ಕೊಂಡ್ ಕುತ್ಕೊಳ್ಳಲ್ಲ. ಬಟ್ ಏನಂತಂದ್ರೆ ಅದು ಬದಲಾವಣೆ ಮಾಡೋದು ನನ್ನ ಕೈಯಲ್ಲಿದೆ. ಅದನ್ನ ನಾನು ಚೇಂಜ್ ಮಾಡ್ತೀನಿ. ಆದಷ್ಟು ಬೇಗ ಚೇಂಜ್ ಮಾಡೋಣ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂತಂದ್ರೆ ಇವಾಗಿರೋ ಮೂಮೆಂಟ್ ಅಲ್ಲಿ ಆಗಲ್ಲ. ಅಲ್ಲೇ 1000 ಟೆನ್ಷನ್ಸ್, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ನೋಡ್ಕೊಳ್ಳೋಣ. ಡ್ಯೂಟಿ ಮಾಡೋಣ. ಡ್ಯೂಟಿ ಅಂದ್ರೆ ಯಾವ್ದು ಸಿಗ್ತಾ ಇಲ್ಲ. ನೋಡ, ತುಂಬಾ ಹೊತ್ತಿನ ಕಾಯ್ತಾ ಇದೀನಿ, ಯಾವ್ದು ಡ್ಯೂಟಿಗಳು ಬೀಳ್ತಾ ಇಲ್ಲ. ಸೀದಾ ಮನೆ ಕಡೆ ಹೋಗ್ಬಿಡೋಣ ಅಂತ ಸೌಂಡೇ ಇಲ್ಲ. ಸೀದಾ ಮನೆ ಕಡೆ ಖಾಲಿ ಹೋಗ್ಬಿಡ್ತೀನಿ. ಇವತ್ತಿನ ನಮ್ಮ ದುಡಿಮೆ 1,214 ರೂಪಾಯಿ. ಡ್ಯೂಟಿಗಳಿದ್ರೆ ಮಾಡ್ಕೋಬಹುದು. ಪ್ರಾಬ್ಲಮ್ ಏನಂತಂದ್ರೆ ಡ್ಯೂಟಿಗಳು ಸಿಗ್ತಾ ಇಲ್ಲ, ಡ್ಯೂಟಿಗಳು ಬೀಳ್ತಾ ಇಲ್ಲ. ಏನ್ ಗೊತ್ತಾ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡ್ಕೋಬಹುದು, ಇಲ್ಲಂತಲ್ಲ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಅರ್ಧ ಗಂಟೆ 1 ಅವರ್ಗೊಂದೊಂದು ಡ್ಯೂಟಿಗಳು.
ಅಷ್ಟೊಂದು ದುಡ್ಡು ಇಲ್ಲ. ಅಷ್ಟನಾಗೆ ಹೋದ್ ವಾರ ಚೆನ್ನಾಗಿ ದುಡ್ದೆ. ಸೋಮವಾರ ಮಂಗಳವಾರ 2,000 ಮಾಡಿದ್ದೆ. ಇವಾಗ ನಿನ್ನೆ ಸೋಮವಾರ 1,500, ಇವತ್ತು 1,200. ಇಷ್ಟೇ ಆಗ್ತಾ ಇರೋದು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಷ್ಟೇ ಕಷ್ಟಪಟ್ಟು ದುಡಿತೀನಂತಂದ್ರು 1,200, 1,300 ಮಾಡೋದು ಸಾಕಾಗಿ ಹೋಗ್ಬಿಡುತ್ತೆ. ಕೆಲವ್ರಿಗೆ ಏನ್ ಅನ್ಸುತ್ತೆ, ಚೆನ್ನಾಗಿ ದುಡಿತವ್ರೆ, ಇದು ನಿಯತ್ತಿನ ದುಡಿಮೆ. ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪ್ ಅಲ್ಲಿ ಅಲ್ಲಿ ದುಡಿಬಹುದು. ಏನಿಲ್ಲ, ಬೆಳಗಿನ ಜಾವ 5 ಗಂಟೆಗೆ ಹೋಗಿ ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಆರಾಮಾಗಿ 3,000 ರೂಪಾಯಿ ಮಾಡ್ಬೋದು. 100ಕ್ಕೆ 500 ರೂಪಾಯಿ ಕೇಳೋದು, 200 ರೂಪಾಯಿ ಬಾಡಿಗೆಗೆ 800, 1,000 ರೂಪಾಯಿ ಕೇಳೋದು, ಈ ರೀತಿ ಕೇಳಿ ಆರಾಮಾಗಿ ಮಾಡ್ಕೋಬಹುದು. ಬಟ್ ಆ ರೀತಿ ನಾನ್ ಮಾಡಲ್ಲ. ನಿಯತ್ತಿನ ದುಡಿಮೆನೇ ನನ್ ಕೈಯಲ್ಲಿ ಉಳಿಯಲ್ಲ. ಇನ್ನು ಆ ದುಡಿಮೆ ಉಳಿಯುತ್ತಾ? ಆಗಲ್ಲ. ನೋಡೋಣ, ಯಾವ್ದಾದ್ರು ದುಡ್ಡು ಸಿಕ್ತು ಅಂತಂದ್ರೆ ಹಾಕೊಂಡ್ ಹೋಗೋಣ, ಇಲ್ಲ ಅಂತಂದ್ರೆ ಖಾಲಿನೇ ಮನೆ ಕಡೆ ಹೋಗೋಣ. ಅಂಗಡಿ ಹತ್ರ ಹೋಗ್ಬಿಟ್ಟು ನೋಡೋಣ. ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ. ಸಾಯಂಕಾಲ 4:41 8:13 ನಮ್ಮ ದುಡಿಮೆ ಬಂದ್ಬಿಟ್ಟು 547. ಟೋಟಲ್ ದುಡಿಮೆ ಬಂದ್ಬಿಟ್ಟು 1,356 ರೂಪಾಯಿ 62 ಪೈಸೆ. ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ, ಪ್ರಾಬ್ಲಮ್, ಕಮಿಟ್ಮೆಂಟ್, ತೊಂದರೆ ಎಲ್ಲ A to Z. ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.